ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಮೋಸ್ಟ್ ನಾನು ಕಾಣಿಸ್ತಿಲ್ಲ ಸ್ವಲ್ಪ ಮೇಲಿತ್ತು ಫೋನ್ನ ಹಂಗಲ್ಲ ಮೈಲಪ್ಪ ಹುಡುಗರು ಅಂದ್ರೆ ಹಿಂಗೆ ಆಲ್ಮೋಸ್ಟ್ 5 ಮಂತ್ಸ್ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ಶಶಿದು ಬರ್ಡೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇವಾಗ ನನಗೆ ವ್ಲಾಗ್ ಮಾಡಬೇಕಂತ ಇರಲಿಲ್ಲ, ಅವ್ರು ಆಡ್ತಿರೋದೆಲ್ಲ ನೋಡಿ ಸ್ವಲ್ಪ ವ್ಲಾಗ್ ಮಾಡಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇಲ್ಲಿ ಒಂದು ನಿಮಿಷ ಇದೆ ತೋರಿಸ್ತೀನಿ ನೋಡಿ ಗೈಸ್. ಇವನು ಒಂದು ಕಾರ್ನ್ನ ಕಟ್ ಮಾಡೋಕ್ಕೆ ಎಷ್ಟು ಸಾಹಸ ಮಾಡ್ತಿದ್ದಾನೆ. ಶಶಿ ಯು ಕ್ಯಾನ್ ಡೂ ಇಟ್. ಕಟ್ ಮಾಡು. ನಾನು ಮಾಡ್ತಾ ಇದ್ದೀನಪ್ಪ, ನೀನು ಮಾಡು. ನಿನಗೆ ಹೇಳಿದ ನೀನು ಮಾಡಿ. ಇವಳು ನೋಡಿ ಗೈಸ್, ಅಕ್ಕ ಅಕ್ಕ ಇವಳು ಏನು ಕಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಕೈಲಿ ತಿನ್ಸ್ಕೊತಿದ್ದಾಳೆ. ಇಟ್ಸ್ ಫೈನ್. ಶಶಿ ಬೇಗ. ಏನು ಅನಿಸ್ತಿದೆ ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬೇಜಾರಾಗುತ್ತೆ ಇಷ್ಟೊಂದು ಐ ಥಿಂಕ್ ನೆಮ್ಮದಿಯಾಗಿರ್ತಾರೆ. ಆಯ್ತು ಇವಳು ಏನು ಶಶಿ ಬೇಜಾರಾಗಿದ್ರೆ ಇವಾಗ ಹಾಕ್ಕೊಳ್ಳಿ ವಿಡಿಯೋ ಅಂತ ಬೇಜಾರಾಗಿದ್ರೆ ಕಮೆಂಟ್ ಮಾಡಿ. ಇವಳು ಗಿವ್ ಅಪ್ ಮಾಡೋಳೆ ಗೈಸ್. ಇದೊಂದು ಕಟ್ ಮಾಡೋಕ್ಕೆ ಎಷ್ಟು ಸಾಹಸ ಮಾಡ್ತಿದ್ದಾಳೆ ಅಂದರೆ ಏನು ಹೇಳು. ಅದು ಗ್ರೇವಿ ಎಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ ಅಷ್ಟೇ. ತಿನ್ನಲೇ ನಿಮ್ಮ ಮನೇಲಿ ಶಶಿ ನೋಡಬೇಕು ವ್ಲಾಗ್ ಗೈಸ್. ಇವನು ಮನೇಲಿ ಅವರು ಜೂನಿಯರ್ಸ್ ಎಲ್ಲ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಸುಳ್ಳು ಹೇಳ್ಬಿಟ್ಟು ಬಂದವನೇ ಗೈಸ್. ಇದೆಲ್ಲ ಹಾಕ್ತೀನಿ ಶಶಿ. ಇವಳಿಗೆ ಕಟ್ ಮಾಡೋಕ್ಕಾಗ್ದಲೆ ಸುಮ್ಮನೆ ಕೂತವಳೆ. ನಾನು ತಿನ್ನಿಸ್ತಾ ಇದ್ದೀನಿ, ಐಡಿಯಾ ಕೊಡ್ತಿದ್ದಾಳೆ, ಹಿಂಗೆ ಕಟ್ ಮಾಡು ಹಂಗೆ ಕಟ್ ಮಾಡು ಅಂತ. ತಮಗೆ ಕಟ್ ಮಾಡೋಕ್ಕೆ ಬರೋಲ್ಲ. ಪ್ರೊಫೆಷ್ನಲ್ ಆಗಿರ್ಬೇಕು ಇಲ್ಲಿ ಸ್ವಲ್ಪ. ಏನು ಪ್ರೊಫೆಷ್ನಲ್ ಆಗಿರೋಣ, ಕಾಲೇಜಲ್ಲಿ ಇರೋಂಗೆಲ್ಲ ಇಲ್ಲಿ ಇರೋಕ್ಕಾಗಲ್ಲ. ಅಯ್ಯೋ DBC ತಿನ್ನೋದು ಹಾಕ್ಲ ಅಟ್ಯಾಚ್ ಮಾಡಲ ಏನು ತಿಂತೀಯ ಅಂತ ಏನೋ ಕೇಳ್ತಿದ್ದಾರೆ ನೋಡಿ. ಕಟ್ ಮಾಡ್ಬೇಕಂತ ಏನಾದ್ರು ಗೊತ್ತಿದೆ? ಏನು ಇದು ಹೆಂಗೆ ಕಟ್ ಮಾಡ್ಬೇಕಂತ ಗೊತ್ತಿದೆ ಸ್ವಲ್ಪ ಕಮೆಂಟಲ್ಲಿ ಹೇಳ್ರಿ. ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ಅಂದ್ರೆ ನೀವು ಕಮೆಂಟ್ ಹಾಕೋರ್ಗು ಅದನ್ನ ಹಂಗೆ ಹೇಳ್ಕೊಂಡಿರ್ತಾನೆ, ತಿನ್ನಲ್ಲ. ಸ್ಟೋರ್ ಮಾಡ್ತೀನಿ ನಿಮ್ಮ ಮೆಮೊರೀಸ್ ಅಂತ ಇವ್ರು ಮಾಡೋರು ಅಂತ. ನಾನು ಈ ವ್ಲಾಗ್ನ ಎಡಿಟ್ ಮಾಡಿ ಹಾಕಕ್ಕೆ ಎಷ್ಟು ದಿನ ಬೇಕೋ ಏನೋ ಫೈನಲಿ ಒಂದೇ. ನಾನು ಏನು ಮಾಡಿದೆ ಗೊತ್ತಾ ಗೈಸ್ ಅವ್ನಿಗೆ ಸನ್ಲೈಟ್. ನಾನು ಏನು ಮಾಡಿದೆ ಗೊತ್ತಾ ಗೈಸ್ ಅವ್ನಿಗೆ ಇಷ್ಟು ದೊಡ್ಡ ಪೀಸ್ ಒಂದು ಫುಲ್ ಕಾರ್ನು ಬಾಯೊಳಗೆ ಇಟ್ಬಿಟ್ಟೆ. ಅದನ್ನ ನೋಡಿದ್ರೆ ನನಗೆ ಸೇಮ್ ವ್ಲಾಗ್ ಮಾಡಬೇಕಿತ್ತು. ಅದನ್ನ ಅಲ್ಲೇ ಇಟ್ಕೊಂಡಿದ್ದಾನೆ ಅಂತ ಇದೆಲ್ಲ ಫೋನ್ ಕೊಡು ಗೈಸ್. ಇಲ್ಲಿ ಇಬ್ಬರು ವೆಜಿಟೇರಿಯನ್, ನಾನು ಗೀತಾ ಇಬ್ಬರು ನಾನ್ ವೆಜಿಟೇರಿಯನ್, ನಾನು ಗೀತಾ ವೆಜಿಟೇರಿಯನ್ ಆಯಿತಾ. ನಾನ್ ವೆಜ್ ಬಿರಿಯಾನಿ ಅಂತ ತಿನ್ನೋಕ್ಕಾಗಲ್ಲ, ಸೊ ವಿ ಆಲ್ವೇಸ್ ಪ್ರಿಫರ್ ವೆಜ್ ಬಿರಿಯಾನಿ. ಇವಾಗ ನಾವು ಹೈದ್ರಾಬಾದಿ ಬಿರಿಯಾನಿ ತಂದಿದ್ದೀವಿ. ಹೈದ್ರಾಬಾದಿ ಅಂತ ಹೋಗೋಕ್ಕಾಗಲ್ಲ, ಅದಕ್ಕೆ ಹೈದ್ರಾಬಾದ್ ಬಿರಿಯಾನಿ ಇಲ್ಲೇ ತರ್ತೀವಿ. ಇಲ್ಲಿ ಬಂದಿರೋದು ಹೆಚ್ಚು ಗೈಸ್. ಇವಳು ಇನ್ನು ಹೈದ್ರಾಬಾದಿಗೆ ಬರ್ತಾಳಾ? ಹೋಗೋಣ, ನೋಡ್ತೀನಿ. ಫಸ್ಟ್ ಅಲ್ಲಿ ವೇಟ್ ಗೈಸ್. ಅಲ್ಲಿ ಹಿಡ್ಕೀರಿ, ಹಿಡ್ಕೊಂಬ ಹಿಂಗೆ. ಹಿಂಗೆ ದೊಡ್ಡ ಯೂಟ್ಯೂಬ್ ಚಾನಲ್ ಇದೆ, ಫುಲ್ ಫೇಮಸ್ ಏನೋ ಅನ್ಕೋಬೇಕಲ್ಲಿ. ಇಲ್ಲಿ ಇನ್ನೊಬ್ಳಿದ್ದಾಳೆ ನೋಡಿ ಗೈಸ್, ಹೀರೋಯಿನ್ ಫೀಲು ಗೈಸ್. ಏನಿಲ್ಲ ಗೈಸ್, ಡಿಸೈಡ್ ಮಾಡು. ನನಗೆ ಲಿಪ್ಸ್ಟಿಕ್ ಮಾರ್ಕ್ ಮಾಡಿಬಿಟ್ಲು ಗೈಸ್. ಐ ಥಾಟ್ ದಿಸ್ ಇಸ್ ಎಗ್. ಭಯ ಆಗೋಯ್ತು ನನಗೆ. ಇವತ್ತು ಸ್ಯಾಟರ್ಡೆ ಬೇರೆ. ಇವತ್ತು ಮಾನ ಬರೋದು ಎಲ್ಲ ವಿಚಾರಿಸಿ ಹಿಂಗೆ ಅದಿದ್ರೆ ತಾನೇ ಬಿಡೋಕ್ಕೆ ಶಶಿ. ಇಲ್ಲಿ ತುಂಬ ಪ್ರೊಫೆಷನಲ್ಸ್ ಇದ್ದಾರೆ, ನಾವು ನೋಡಿದ್ರೆ ಹಿಂಗೆ ಆಡ್ತಿದ್ದೀವಿ. ಪರವಾಗಿಲ್ಲ, ಎಲ್ಲಾದ್ರೂ ಗೈಸ್ ಮಜಾ ಮಾಡ್ತಾ ಇರ್ಬೇಕು ಅಷ್ಟೇ ಗೈಸ್. ಇವತ್ತಿರ್ತೀವೋ ನಾಳೆ ಇರಲ್ಲ ಗೊತ್ತಿಲ್ಲ, ಮಜಾ ಮಾಡ್ತಿರ್ಬೇಕು, ತಿನ್ಬೇಕು, ಆಡಬೇಕು ಅಷ್ಟೇ. ನನಗೆ ಒಬ್ರು ತಿನ್ನಿಸ್ಬೇಕು. ಇವಳಿಗೆ ಇಲ್ಲಿ ತಿನ್ನಕ್ಕೆ ಬರಲ್ಲ ಗೈಸ್, ಅದಕ್ಕೆ ತಿಂತಾ ಇದ್ದಾಳು. ಏನಿಲ್ಲ, ಸಾಕು ಸಾಕು ಸಾಕು, ಫುಲ್ ಯಾರು ಬೈಯಲ್ಲ, ಪರವಾಗಿಲ್ಲ.
ಕಾಲೇಜಲ್ಲಿ ಯಾರು ಯಾರಿಗೆ ತಿನ್ನಿಸ್ತಾರೆ? ನಾನೇ ತಿನ್ಸೋದು ಕಾಲೇಜ್ ನಾನು ತಿನ್ಸೋದೇ ಇಲ್ವಾ ಹಾಗಂದ್ರೆ ಕಾಲೇಜಲ್ಲಿ ನನಗೆ ತಿನ್ನಿಸ್ತಾರೆ, ಅದು ಒಪ್ಕೋತೀನಿ. ಸೆಕೆ ಮಾತ್ರ ಗೈಸ್ ನಾನು ನಿಮಗೆ ಇನ್ನೊಂದೇನೋ ತೋರಿಸ್ಬೇಕು. ಸೆಕೆ ಪ್ರಮೋಷನ್ ಮಾಡೋಂಗೆ ಪ್ರಾಡಕ್ಟ್ ಲಿಂಕ್ ಬಯೋಲ್ ಹಾಕ್ತೀನಿ ಅವೆಲ್ಲ ಹೇಳ್ಬಿಡು. ಪ್ರಾಡಕ್ಟ್ ಲಿಂಕ್ ಅಲ್ಲ, ಇದು ಮಾಡಿದ್ದೀವಿ. ರೋಡ್ ಶಾಪಿಂಗ್ ಗೈಸ್, ವಿಂಡೋ ಶಾಪಿಂಗ್ ಮಾಡಿರೋದು ಇದನ್ನ ನನಗೆ ಸ್ಪೆಷಲ್ ಪರ್ಸನ್ ಕೊಡ್ತಿರೋದು ಗೈಸ್. ರೋಡ್ಗೂ ವಿಂಡೋಗೂ ಏನು ಡಿಫ್ರೆನ್ಸ್ ಐತಿ? ವಿಂಡೋ ಶಾಪಿಂಗ್ ಅಂದರೆ ವಿಂಡೋಲ್ಲಿ ಇರುತ್ತೆ, ಇರುತ್ತೆ ಗೀಟ. ಆ ಟೈಮ್ ಸ್ಟಾಪ್ ಮಾಡಿದ್ವಿ ಗೈಸ್ ನಮ್ಮ ರಜಾ ನಡೀತೈತೆ. ನಡೀತಾ ಇಲ್ಲ, ರಜಾ ಇದೆ, ರಜಾ ನಡೀತಾ ಇದೆ. ರಜಾ ಟೈಮ್ ಕಾಲಿದ್ಯಾ? ಇಂಗ್ಲೀಷು ಎಲ್ಲ ಪ್ಲೇಟ್ ಹಿಂಗೆ ಆಗ್ತಾ ಇದೆ ನೀವು. ಅವೆಲ್ಲ ವಿಡಿಯೋ ಮಾಡಬೇಕು, ನೋಡಿ ಗೈಸ್ ಅಂತ ಬ್ಲಾಗ್ ಮಾಡಲ್ಲ ಗೈಸ್ಗಳು, ಬೆಟರ್ ನಾವಿಬ್ಬರೇ ಮಾಡೋದು. ನೆಕ್ಸ್ಟ್ ಗೈಸ್ ಫುಡ್ ರಿವ್ಯೂ ಎಲ್ಲ ಮಾಡ್ತಿಲ್ಲ ಗೈಸ್ ನಾವು, ಸುಮ್ಮನೆ ಇದು ಏನಿಗೆ ಇಲ್ಲಿ ಇಟ್ಟಿದ್ದು ಇವಾಗ? ಸುಮ್ಮನೆ ಜಾಗ ಇರಲಿಲ್ಲ, ಅವಳು ತಿಕ್ಲು ಅದಕ್ಕೆ. ಗೈಸ್ ಇದು ಏನದು ಮಶ್ರೂಮ್ ಬಿರಿಯಾನಿ, ಫೇವ್ರೆಟ್ ಮಶ್ರೂಮ್ ಬಿರಿಯಾನಿ. ನಾನು ಮಾಡೋದು ಇಷ್ಟನೇ, ಇದು ಇಷ್ಟನಾ? ನಂಗೆ ಮಶ್ರೂಮ್ ಇಷ್ಟ ಗೈಸ್. ನಾನು ಮಾಡೋದು ಇಷ್ಟ ಇಲ್ಲ. ನಂಗೆ ಯಾರು ಮಾಡಿದ್ರು ಮಶ್ರೂಮ್ ಅಂದರೆ ಹಂಗ ನೆಕ್ಸ್ಟ್ ಟೈಮಿಂದ ನಾನು ಮಾಡೋದು ಅಟ್ಲೀಸ್ಟ್ ನನಗೋಸ್ಕರನಾದರೂ ನಾನು ಹೇಳಿದ್ದು ಯಾರೇ ಮಶ್ರೂಮ್ 2 ಮಾಡಿದ್ರು ಬಾಕ್ಸ್ ಅವ್ರಿಗೆ ತಗೊಂಡು ಇಷ್ಟ. ಹೋಗ್ತಿದ್ದೆ ಗೈಸ್ ಇವಳಿಗೋಸ್ಕರ. ಯಾರೇ ಮಶ್ರೂಮ್ ಮಾಡಿದ್ರು ಅವ್ರು ನನಗೆ ಇಷ್ಟ, ಮಶ್ರೂಮ್ ಇಷ್ಟ ಅಲ್ಲ ಅವ್ರು ನನಗೆ ಇಷ್ಟ. ಹಾಗಾದ್ರೆ ಇದು ಮಾಡಿರೋದು ಯಾರಂತ ಯಾರು ಗೊತ್ತೋ ಅವ್ರು ಇಷ್ಟ, ಇದು ಯಾರು ಮಾಡಿದ್ರು ನಂಗೆ ಗೊತ್ತಿಲ್ಲ. ಮಶ್ರೂಮ್ ನೋಡ್ತಾಳೆ ಇವಳು ಇಷ್ಟ. ನಾನು ಇಷ್ಟನಾ? ಓಹೋ ಗೈಸ್ ಸೈಡ್ಗೆ ಹೋಗ್ತಾಳೆ ಗೈಸ್. ಒಳ್ಳೆ ಮರ್ಯಾದೆ ಕಣ್ಣು ನೋಡ್ದ ನೀನು ಗೈಸ್. ಹಂಗಂದ್ರೆ ಇವಳಂದ್ರೆ ನಂಗೆ ಇಷ್ಟ ಇಲ್ಲ. ನಾವೆಲ್ಲ ಎದ್ದೋಗ್ತೀವಿ, ನೀನು ಒಬ್ಬಳೆ ಬಿಲ್ ಪೇ ಮಾಡಿಬಿಡು. ತಿನ್ಸಿರೋದಕ್ಕೆ ಒಳ್ಳೆ ಬೆಲೆ ಕೊಡ್ತಾಳೆ ಗೈಸ್. ಬಿಲ್ ಪೇ ಮಾಡೋಕ್ಕಾಗಿಲ್ಲ ಅಂದರೆ ಮನೇಲಿ ಮಾಡೋ ಕೆಲಸ ಇಲ್ಲಿ ಮಾಡಷ್ಟೇ. ಅಲ್ಲಿ ಕಿಚನ್ ಅದೇ ಕಡೆ 3 ಜನ ಎದ್ದೋಗ್ತೀವಿ ಇವಡಿನ ಬಿಟ್ಬಿಟ್ಟು. ನನ್ನ ಫೇವ್ರೇಟ್ ನಂದು ಮಶ್ರೂಮ್. ನಿಮ್ಮ ಮಶ್ರೂಮ್ ಮಶ್ರೂಮ್ ಇಸ್ ಸುಮ್ಮ ಗೈಸ್. ಎಲ್ಲ ಚೆನ್ನಾಗಿತ್ತು ಗೈಸ್. ಕಾರ್ನ್ ಕೊರಿಯನ್ ಅಂತ ಏನಾಯ್ತು ಗೈಸ್, ಅದು ಚೂರು ಚೆನ್ನಾಗಿತ್ತು. ಚೂರು ಅಲ್ಲ, ಆಗಿಲ್ಲ, ಸ್ವಲ್ಪ ಚೆನ್ನಾಗಿರಲಿಲ್ಲ. ನಾನು ಅಲ್ಲಿ ಕೊರಿಯನ್ ಅಂತ ಇದೀನಿ ನೋಡಿ ತಗೊಂಡು ಇವಳು ಕೊರಿಯನ್ ಅಂತ. ಓಕೆ ಗೈಸ್, ಸಿಗ್ತೀವಿ ಗೈಸ್ ಮತ್ತೆ. ಇವಳು ಕೊರಿಯಾಗೆ ಹೋಗ್ತಾಳಂತೆ ಗೈಸ್. ನಾವೆಲ್ಲ ಇವಳಿಗೆ ಪ್ಲಾನ್ ಮಾಡಿ ಇವಳಿಗೆ ಕೊರಿಯಾ ಕಳಿಸ್ಬೇಕಂತ, ಬಿಕಾಸ್ ಆಫ್ BTS. ಅದೇನು ಮಾಡ್ತಾಳೋ ಗೊತ್ತಿಲ್ಲ BTS ಅಲ್ಲಿ. BTS ನೆಕ್ಸ್ಟು ಅಹಮದಾಬಾದಿಗೆ ಬರ್ತಾರೆ. ಅಹಮದ್ಗೂ ಪಕ್ಕದ ರೋಡ್ಗೆ ಬರಲ್ಲ, ಇನ್ನು ಅಹಮದಾಬಾದ್ ಬರ್ತಾಳೆ. ಏನು? ಅಹಮದಾಬಾದ್, ಗುಜರಾತ್. ಅಪ್ಪ ಸದ್ಯ ಅಷ್ಟಾದ್ರೂ ಗೊತ್ತು. ಗುಜರಾತ್ ಎಲ್ಲಿದೆ? ಅಹಮದಾಬಾದಲ್ಲಿದೆ. ಹಾಂ ಏನು BTSನ? ಅಲ್ಲ, ಇಂಡಿಯಾಲಿದ್ದೆ ಏನು ಉದ್ಧಾರ ಮಾಡಿಲ್ಲ ನೀವು. ಇದೆ ಮಶ್ರೂಮ್ ಒಂದೇ ಚೆನ್ನಾಗಿರೋದು. ಹೈದ್ರಾಬಾದ್ ಬಿರಿಯಾನಿನ ಚೆನ್ನಾಗಿತ್ತು, ಇದು ಚೆನ್ನಾಗಿಲ್ಲ ಅಷ್ಟು. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಇಸ್ ಓಕೆ ಗೈಸ್. ಶಶಿ ಏನೋ ಮಶ್ರೂಮ್ ಹೆಂಗಿದ್ರು ಚೆನ್ನಾಗಿರುತ್ತೆ. ಏನೋ ಹೇಳಬೇಕು ಅಂತಿದೆ ಶಶಿ. ಕೊರಿಯಾಗ ಹೋಗಿ ಏನು ಮಾಡ್ತೀಯ ಅಂತ. BTS ಯಾವ ಸಾಂಗ್ ಇದು? ಅದು ಕನ್ನಡ ಸಾಂಗ್ ಅನ್ಬೇಡ, ಕನ್ನಡದಲ್ಲಿ ಮಾತ್ರ ಕಾಂತ ಆಗ್ತವ್ರೆ. ಅವಾಗಲಿಂದ ಒಂದು ಕನ್ನಡ ಸಾಂಗ್ ಆಗ್ತಿಲ್ಲ. ಇಡೀ ಗೈಸ್ ನಾವು ಅವಾಗಲೇ ಕೇಕ್ ಬುಕ್ ಮಾಡಿದ್ದು, ಕೇಕ್ ಕಟ್ ಮಾಡ್ಸೋಕ್ಕೆ 90 ಮಿನಿಟ್ಸ್ ತೋರಿಸ್ತು. ನಾವು ಒಂದು ರೌಂಡ್ ಫೋಟೋಶೂಟ್ ಮಾಡಿ, ಫೋಟೋಶೂಟ್ ಏನು ಚೆಂದ ಬಂದಿಲ್ಲ, ಚೆನ್ನಾಗಿಲ್ಲ. ಆಮೇಲೆ ಈಗ ಬಂದು ಊಟ ಮಾಡಿ, ಈ ಥರ ಅವತಾರಗಳೆಲ್ಲ ಆಡ್ಕೊಂಡು ಊಟ ಮಾಡಿದ್ರು. ಇನ್ನೂ ಕೇಕ್ ಬಂದಿಲ್ಲ, ಕೇಕ್ ಕಟ್ ಮಾಡ್ಸೋಕ್ಕೆ ನಮ್ಮ ಶಶಿಗೆ. ಶಶಿ ಪ್ಲೀಸ್ ಡೋಂಟ್ ಬಿ ಸ್ಯಾಡ್. ಅವನ್ನೇ ಕೇಳಿದ್ವಿ ಗೈಸ್ ಯಾವ ಫ್ಲೇವರ್ ಬೇಕು ಕೇಕು ಅಂತ. ಹೆಂಗೂ ಗೊತ್ತು ಕೇಕ್ ಕಟ್ ಮಾಡ್ತೀವಿ ಅಂತ. ಇಷ್ಟ ಬರ್ತಿರೋದು ಕೇಕ್ ಕಟ್ ಮಾಡೋಕ್ಕೆ, ಅದಕ್ಕೆ ಅದ್ರ ಬದಲು ಸುಮ್ಮನೆ ಹೇಳೋದು ಬೆಸ್ಟ್ ಅಲ್ವಾ. ಸರ್ಪ್ರೈಸ್ ಅಂತ ಅಲ್ಲ, ಇವಿ ಎಲ್ಲರಿಗೂ ಗೊತ್ತು, ಎಲ್ಲ ಬಡೆಗೂ ಕೇಕ್ ಕಟ್ ಮಾಡ್ತೀವಿ ಅಂತ. ಸೊ ಅದು ಸರ್ಪ್ರೈಸ್ ಆಗಲ್ಲ, ಚೆನ್ನಾಗಿ ತಿನ್ನಬೇಕು. ನಾವಿಬ್ಬರು ಮಾತ್ರ ಗೈಸ್ ಫ್ಯಾನ್ಗಳಲ್ಲಿ ಆರಾಮಾಗಿ ಕುತ್ಕೊಂಡು ತಿಂತಾ ಇದ್ದೀವಿ. ಪಾಪ ಅವರಿಬ್ರೆ ಹಂಗಾರೆ ಪಾಪ ಅಲ್ವಾ, ಪಾಪಿ. ಓಕೆ ಗೈಸ್, ಪಾಪ ಅಂದಿದ್ದು ಆಂಟಿ ಅಲ್ಲ. ಓ ಕರೆಕ್ಟ್, ಓ ನಿನ್ನ ಪಾಪ ಅಲ್ಲ ಆಂಟಿ. ಕರೆಕ್ಟ್ ಗೈಸ್, ಅವಳೇ ನಮ್ಮ ಮಾಡಿದ ಮಿಸ್ಟೇಕ್ನ ಏನು ಮಾಡಿದ್ದಾಳೆ, ಕರೆಕ್ಟ್ ಮಾಡಿದ್ದಾಳೆ. ಮಾಡಿದ್ಲು. ಹಾಂ ಕರೆಕ್ಟಾ? ಕರೆಕ್ಟಾ? ಕರೆಕ್ಟ್
ದೊಡ್ಡ ಸಾಧನೆ ಮಾಡಿರೋ ಥರ ಹೇಳ್ತಾವಳೆ ಗೈಸ್. ನಾನು ಮೆಣಸಿನ್ಕಾಯಿ ತಿಂದೆ ಆಯ್ತಾ, ನನಗೆ ಖಾರ ಆಯಿತು, ಅದಕ್ಕೆ ನಿಂಗೂ ತಿಂತೆ ಅವಳು ಬಕ್ರ ಆಗಲಿಲ್ಲ, ನೀವಿಬ್ರು ಬಕ್ರ ಆದ್ರೆ ನಿಂಗೂ ಖಾರ ಅನ್ಸಿಲ್ಲ? ಅನಿಸ್ತು ನನಗೂ ಖಾರ ಆಯಿತು, ಬಟ್ ಸ್ವಲ್ಪ ಉಪ್ಪಿದೆ. ನೋಡಿ ಚೆನ್ನಾಗಿ ನಾನು ಬಾಟ್ಲಲ್ಲಿ ಎಣ್ಣೆ ಬಾಟ್ಲು ಗೈಸ್. ನಾನು ಇನ್ನೇನು ಹೇಳಿ ಬಾಟ್ಲಲ್ಲಿ ಅಲ್ಲಿ ಯಾರೋ ಒಬ್ರು ಆಲ್ಕೋಹಾಲ್ ಟ್ರೈ ಮಾಡಲ್ಲ, ಯಾರೋ ಗೊತ್ತಿಲ್ಲ, ಇವಳು ತೋರಿಸಿಲ್ಲ ಗೈಸ್ ಅಲ್ಲಿ ಆಲ್ಕೋಹಾಲ್ ಕುಡಿತಿದ್ದಾರೆ ಅಂತ. ಸೊ ಇಲ್ಲಿ ಯಾರೋ ನಮ್ಮ 4 ಜನದಲ್ಲಿ 1 2 ಆ್ಯಂಡ್ 3 ಆ್ಯಂಡ್ 4 ನಮ್ಮ 4 ಜನದಲ್ಲಿ ಯಾರಿಗೆ ಆಲ್ಕೋಹಾಲ್ ಟ್ರೈ ಮಾಡ್ಬೇಕಂತ ಆಸೆ ಇದೆ ಗೆಸ್ ಮಾಡಿ ಗೈಸ್. ಅರೆ ಒಬ್ರು ಟ್ರೈ ಮಾಡಿದ್ದಾರೆ ಗೈಸ್ ಇಲ್ಲಿ, ಯಾರೋ ಒಬ್ರು ಇಬ್ರು ಯಾರು ತಾವುನಾ ಇಬ್ರು ಟ್ರೈ ಮಾಡಿದ್ದಾರೆ ಗೈಸ್. ನಾನು ಮತ್ತೆ ನನ್ನ ಜೊತೆ ಇನ್ನೊಬ್ರು ಟ್ರೈ ಮಾಡಿಲ್ಲ ಗೈಸ್. ಇದೊಂದು ಗೈಸ್ ಹೊಸದು ತಗೊಂಡಿರೋದು ಅದು ಪೌಚ್. ಸುಮ್ಮನೆ ಹಾಗೆ ಶೋಕಿ ಗೈಸ್. ಏನು ಟೈಮ್ ಪಾಸ್ ಮಾಡೋದು ಕೇಕ್ ಬರೋ ತನಕ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಗೈಸ್. ನಾನು ಹೇಳ್ತಾ ಇದ್ದೀನಿ ಗೈಸ್, ಶಶಿಗೆ ಫೋಟೋಸ್ ತಗೋ ಶಶಿ, ಬರ್ಡೇಗೆ ಇವತ್ತು ಗೈಸ್ ನಾವು ಚಾರ್ಜ್ ಕಾಲೇ ಹೋಯ್ತು. ಅವ್ನ ಬರ್ಡೇಗೆ ಇವತ್ತು ಗೈಸ್ ವಿಶ್ ಮಾಡೋದಕ್ಕೆ ಒಂದು ಫೋಟೋ ಇಲ್ಲ ಗೈಸ್ ನಮ್ಮ ಹತ್ರ. ಒಂದು ಫೋಟೋಸ್ ತಗೊಳ್ಳೋ ಅಂದರೆ ಇವಾಗಿನ ತಿಂದಿದ್ದೀನಿ ನಿನ್ನ ಜೊತೆ ಈ ಥರ BTS ಫ್ರೆಂಡ್ ಇದ್ದಾರೆ ಗೈಸ್. ಬೇಸ್ಟ್ ಅವ್ನಿಗೆ ಕೇಕ್ ಇವಾಗ ಬರ್ಡೇ ಬಾಯ್, ಇವಾಗ ನಮಗೆ ಕೆಳಗೆ ಹೋಗೋದು ಕಷ್ಟ. ಸೊ ಕೇಕ್ ತಗೋಬಾರ ಬರ್ಡೇ ಬಾಯ್ನ ಕಳಿಸಿದ್ದೀವಿ ಗೈಸ್. ಲಿಫ್ಟಲ್ಲಿ ಹೋಗ್ತಾರೆ, ಲಿಫ್ಟಲ್ಲಿ ಬರ್ತಾರೆ. ಅದನ್ನ ನಾವೇ ಮಾಡ್ಬೋದಿತ್ತಲ್ವಾ? ನಾವು ಹಂಗೆ ನಮ್ಮದೇ ನಮಗೆ ಅದನ್ನೇ ಹೇಳಿದ್ದು ಬರ್ಡೇ ಬಾಯ್ನೇ ಕಳಿಸಿದ್ದೀವಿ ಅಂತ. ಸೊ ಮತ್ತೇನು ಸಮಾಚಾರ ಗೈಸ್? ಏನೂ ಇಲ್ಲ ಅಟ್ಲಿ ಗೈಸ್. ವೆಡ್ನೆಸ್ಡೇ ಮಾತ್ರ ವೇಟಿಂಗ್ ಗೈಸ್, ನಾವಂತೂ ಫುಲ್ ವೇಟಿಂಗ್. ಇವಾಗ ಕೇಕ್ ತಗೊಬರಕ್ಕೆ ಹೋಗಿದ್ದಾರೆ ಅವರು. ಗಿಫ್ಟ್ ಇದೆ ಗೈಸ್, ಅವ್ನಿಗೆ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಿಕಾಸ್ ನಾವು ಯಾವತ್ತೂ ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಏನೂ ಮಾಡಲ್ಲ. ಅಂದರೆ ಗರ್ಲ್ಸ್ ನಾವು 3 ಜನ ಗರ್ಲ್ಸ್ ಮಾಡ್ಕೊಂಡಿದ್ದೀವಿ. ನಾವು ಒಂದು ಶಶಿ ಕೊಡೋದು ಇಲ್ಲ, ಶಶಿ ನಮಗೆ ಕೊಡೋದೆಲ್ಲ ಮಾಡಿಲ್ಲ. ಸೊ ಇವಾಗ ಇಟ್ ವಿಲ್ ಬಿ ಲೈಕ್ ಸರ್ಪ್ರೈಸಿಂಗ್. ಯಾಕಂದರೆ ಅವ್ನಿಗೆ ಯಾವಾಗ ನೋಡಿದ್ರು ಇಯರ್ಪಾಡ್ಸ್ ಹಾಕ್ಕೊಂಡಿರ್ತಾನೆ ಗೈಸ್, ಬೀಳ್ಸ್ಕೊಂಡು ಹೊಡೆದಾಕೊಂಡ್ಬಿಟ್ಟಿದ್ದಾನೆ. ಆ ಇಯರ್ಪಾಡ್ಸ್ ಹೆಂಗಾಗಿದೆ ಅಂದರೆ ಮೇ ಬಿ ಅವ್ನು ಇವತ್ತು ತಂದಿಲ್ಲ, ನಾನು ಹೇಳಿದ್ದೆ ಇವತ್ತು ಇಯರ್ಪಾಡ್ಸ್ ಏನಾದ್ರು ತಗೊಬಂದರೆ ಹೊಡೆದಾಕ್ತೀನಿ ಅಂತ, ಬಿಕಾಸ್ ಹೆಂಗೂ ಹೊಸದು ಕೊಡ್ತೀನಲ್ವಾ ಅಂತ. ಕೇಳಿಸ್ಕೊಳ್ಳಿ ಗೈಸ್, ಇವ್ಳು ರಿಂಗ್ಟೋನು. ಹಲೋ, ಇನ್ನೂ 2 ಮಿನಿಟ್ಸ್ ತೋರಿಸ್ತೈತೆ ಇರು. ಸರ್ಪ್ರೈಸ್ ಗೈಸ್, ಕೇಕ್ ಇವನ್ ಕೈಲೇ ಕೇಕ್ ತರಿಸಿದ್ವಿ ಗೈಸ್ ಕೆಳಗೆ ಹೋಗಿ. ಪರವಾಗಿಲ್ಲ ಶಶಿ, ಹ್ಯಾಪಿ ಬರ್ತ್ಡೇ ಟು ಯು ಮಾಡೋಣ ಗೈಸ್. ನಮ್ಮ ಈ ಇಯರ್ಬಡ್ಸ್ ನಿಮಗೆ ತೋರಿಸ್ಬೇಕು. ಎಲ್ಲಿ ಗೈಸ್ ಇದನ್ನು ಮುರ್ದಾಕನಾ? ಇದೆ ಗೈಸ್, ತೋರಿಸ್ತೀನಿ ಹೆಂಗೈತೆ ಇದು ನೋಡಿ ಗೈಸ್. ಇವತ್ತು ಬೆಳಗ್ಗೆ ಏನು ವಿಡಿಯೋ ಕಾಲಲ್ಲಿ ನಾವು ತರಬೇಡ ಅಂತ ಹೇಳ್ದೆ ನಾನು. ಇವಾಗ ಅದೇ ಮಾಡೋದು. ಇರೋದೇ ಒಂದು ಆಲ್ರೆಡಿ ಒಂದು ಹೊಡೆದಾಗಿದೆ. ಮುರ್ದಾಕ್ತೀನಿ ಗೈಸ್. ಪಾಪ ಬರ್ಡೇ ಸುಮ್ಮನೆ ಯಾಕೆ ಬೇಜಾರು ಮಾಡ್ಸೋದು ಗೈಸ್. ಪಾಪ ಶಶಿನ ಜಾಸ್ತಿ ವೆಯ್ಟ್ ಮಾಡಿಸಿದ್ರೆ ಕೇಕ್ ಕಟ್ ಮಾಡೋಣ ಗೈಸ್. ತೆಗಿರಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಗೈಸ್. ಒಂದು ಡಿಸಪಾಯಿಂಟ್ಮೆಂಟ್. ಹ್ಯಾಪಿ ಬರ್ಡೇ ಅಂತ ಬರೆಯೋಕೆ ಹೇಳಿದ್ದೆ ಗೈಸ್. ಯಾರನ್ನ ಇಲ್ಲ ಅಂದ್ರ ನಾವು ಅಂಗಡಿಯಿಂದಲೇ ತಂದ್ಬಿಡ್ಬೇಕು ಗೈಸ್. ಬಟ್ ಕೇಕ್ ಚೆನ್ನಾಗಿದೆ, ಬಟ್ ನೋಡಿ ಗೈಸ್ ಇಲ್ಲಿ ಹ್ಯಾಪಿ ಬರ್ಡೇ ಅಂತ ಬರೆಯೋಕೆ ಹೇಳಿದ್ವಿ, ಬರ್ದಿಲ್ಲ. ಇವಾಗ ನಮಗೆ ಪಾಪ ಶಶಿ ತಗೋ, ನೀನು ಯಾಕೆ ಕೊಡ್ತೀರೋ ಒಂದು ಬದುಕ್ಸ್ಕೋ. ಸೊ ನೈಫ್ ಇಲ್ಲ, ಸೊ ನಮಗೆ ಇವಾಗ ಏನು ಮಾಡೋಕ್ಕಾಗಲ್ಲ. ಕೇಕ್ ಕಟ್ ಮಾಡೋಣ ಗೈಸ್. ಬನ್ನಿ ಕೇಕ್ ಅವನಿಗೆ ಟಿಶ್ಯೂ ಕೊಡ್ರಿ. ವಾಟ್ ದ ಹೆಲ್, ಫೋನ್ ಕೊಡ್ರಿ. ಸೊ ಬ್ಯಾಡ್ ಗೈಸ್. ಅದಕ್ಕೆ ಯಾತ್ರೆ ಕೊಟ್ಟು ಅಂಜಲಿ ಥರ ಆಡ್ಬಾರ್ದು ಅನ್ನೋದು. ನನ್ನ ಫೋನ್ ಏನು ಶಶಿ? ನನ್ನ ಬಟ್ಟೆ ಹಾಳಾಯಿತು. ನಿನ್ನ ಬ್ಯಾಗ್ ಒಳಗೆ ಇಟ್ಟಿರ್ತೀಯ. ಓಕೆ ಗೈಸ್, ಕೇಕ್ ಕಟ್ ಮಾಡೋಣ. ಕೇಕ್ ಕಟ್ ಮಾಡೋ ಟೈಮ್. ಈ ಸ್ವಿಗ್ಗಿ ಅವ್ರಿಗೆ ಒಂದು ನೈಫ್ ಕೊಡೋಕ್ಕಾಗಲ್ಲ.
ಹೆಂಗೈತೆ ನಿಂದು? ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ 20 ಇಯರ್ಸ್. ಇನ್ನೂ ಅಂಕಲ್ ಆಗಿಲ್ಲ. ಚಕ್ಕಲಾಗಿದೆ ಕೇಕು. ನಾನು ಯೂಶಲಿ ಕೇಕ್ ತಿನ್ನಲ್ಲ, ಬಟ್ ಚಕ್ಕಲಾಗಿದೆ ಕೇಕು. ಮೂತಿ ಹಚ್ಕೊಳ್ಳೆ. ಅಂದಾದ್ರೂ ರೈಮಿಂಗ್ ಆಗಲ್ಲ. ಚೆನ್ನಾಗಿದೆ ಗೈಸ್. ಕೇಕ್ ತಿನ್ನಲ್ಲ ಮನೆಗೆ ತಿಂದ ತನಕ ತಾಳ್ಮೆ ಇಲ್ಲ ನಮಗೆ. ಕೇಕ್ ಕಟ್ಟಾದ್ಮೇಲೆ ಕೇಕ್ ನಮಗೆ. ಗ್ಲಾಸ್ ತಗೊಳ್ರಿ, ಹಾಕ್ರಿ ಫುಲ್ ಒಂದು. ನಿಜ ಕೇಕ್ ತಿನ್ನೋದೇ ಇಲ್ಲ, ಬಟ್ ಚೆನ್ನಾಗಿದೆ ಗೈಸ್ ಕೇಕ್. ಇನ್ನೊಬ್ಬರೇ ಹಾಕಿದ್ಯಾ? ವಾವ್, ನೀವು ತಗೊಳ್ಳಿ ಗೈಸ್, ಸಕ್ಕತ್ತಾಗಿದೆ ಗೈಸ್. ಹ್ಯಾಪಿ ಬರ್ತ್ಡೇ ಶಶಿ. ನಾವೇ ಮುಗ್ತಾ ಇದೀವಿ. ನಾವೇ ತಿಂತಾ ಇದೀವಿ. ಹಾಂ ಶಶಿ ಪಾರ್ಟಿ. ಇನ್ನು ಪಾರ್ಟಿನೇ ಕೊಡ್ಸಿಲ್ಲ ಗೈಸ್, ಕೇಕ್ ಮಾಡ್ತೀರಿ. ಪಾರ್ಟಿ ಕೊಡ್ಸಿಲ್ಲ ಗೈಸ್. ಏನು ಕೊಡ್ತೀವಿ ಶಶಿ ಪಾರ್ಟಿ? ಏನು ಬೇಕಮ್ಮ? ಎನಿಥಿಂಗ್. ಶಶಿಗೋಸ್ಕರ ಏನೋ ತಂದಿದ್ದೀವಿ ಗೈಸ್ ಗಿಫ್ಟು. ಗೆಸ್ಸಿಂಗ್ ಶಶಿ. ಹಾಂ, ಹೇಗೆ ಗೆಸ್ಸಿಂಗ್? ಅವ್ನು ಗೆಸ್ ಮಾಡಬೇಕು ಗೈಸ್. ಅವ್ನು ಗೆಸ್ ಮಾಡಿದ್ರೆ ಅವ್ನು ಗೆಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಇರಲ್ಲ. ಇದು ನಿನ್ನ ಲೈಫಲ್ಲಿ ನೀನು ತೊಗೊಂಡೇ ಇರಲ್ಲ. ಶಶಿ. ನೀನು ಇದನ್ನು ತೊಗೊಂಡೇ ಇಲ್ಲ ನಿನ್ನ ಲೈಫಲ್ಲಿ. ಆ ಥರದ್ದು ಯೋಚನೆ ಮಾಡಿ ಖಾಲಿ ಬಾಕ್ಸ್ ಅಂತೂ ಇಲ್ಲ. ಡೋಂಟ್ ವರಿ. ಅವ್ನು ಅದ ಕಿಲಾಡಿ ಅಷ್ಟೊಂದು ಮಾಡೋದಿತ್ತು ಇನ್ನೊಂದು ಇಟ್ಕೊಂಡು, ಬಟ್ ಅದನ್ನ ಮಾಡಲ್ಲ. ಮುಂಚೆನೇ ಐಡಿಯಾ ಕೊಡ್ಬೇಕು. ಮಾಡ್ತಾ ಇದ್ದೆ ನಾನು. ಮನೇಲಿ ಇತ್ತು ಅಂತೆಲ್ಲ ಅದ ಏನು ಇನ್ನೊಂದು ಇಟ್ಕೊಂಡು ಮಾಡ್ಬೋದು ಅಂತ. ಅಂದರೆ ಖಾಲಿ ಫಸ್ಟ್ ಕೊಟ್ಟು ಆಮೇಲೆ ಮಾಡ್ಬೋದಿತ್ತು ಅಂತ. ಇವಾಗ 3 ಚಾನ್ಸಸ್ ಕೊಡೋಣ ಗೈಸ್. ಅವ್ನಿಗೆ ಏನಿರ್ಬೋದು ಇದು ಏನಿರ್ಬೋದು? ಫಸ್ಟ್ ನೋಡು. ಸರಿ ತಗೋ. ನೋಡ್ಬಿಟ್ಟೆ ಹೇಳ್ಬೇಕು ಏನಿರ್ಬೋದು. ನೋಡ್ಬಿಟ್ಟೆ ನೋಡು ಕೊಡ್ಬೇಡ. ಗೆಸ್ ಮಾಡು. ಸುಮ್ಮನೆ ನೀನು ಕುತ್ಕೋ, ನೀನು ಮಾತಾಡ್ಬೇಡ ಜಾಸ್ತಿ. ನಾನೇನ್ ಕೊಡ್ಬೋದು ಅಂತ ಹೇಳಿದ್ರು. ಮಾತಾಡ್ಬೇಡ, ಗೆಸ್ ಮಾಡಲಿ ಸುಮ್ಮನೆ ಇರು. ಅವನಿಗೆ ಗೆಸ್ ಮಾಡಿದ್ರೆ ಕಳೆದ್ರೆ ಪಕ್ಕದಲ್ಲಿ ನೋಡು. ಯಾಕೆ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಪ್ರೀತಿ. ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ ಪ್ರೀತಿ ಜಾಸ್ತಿ. ಬೇಗ ಗೆಸ್ಟ್ ಶಶಿ. ಕೇಕ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಬಾಕ್ಸ್ ಗಿಫ್ಟ್ ಎಷ್ಟು ದೊಡ್ಡದಿದೆ? ಅದೆಲ್ಲ ಯಾಕೆ ಬಿಟ್ಬಿಟ್ಟು ತೋರಿಸ್ಬಿಡ್ತೀವಿ ಬಿಡು. ಅಲ್ಲ, ಬಾಕ್ಸ್ ದೊಡ್ಡದು ಗಿಫ್ಟ್ ಸಿಕ್ಕಾಗಿದ್ರೆ ಅದಕ್ಕೆ ಬೇಗ ಬೇಗ. ಈ ಕೇಕ್ ಮುಗಿಸೋವರೆಗೂ ನೀನು ಹೇಳಬೇಕು. 3 ಚಾನ್ಸಸ್ ಕೊಡೋಣ ಗೈಸ್. 1 ಚಾನ್ಸ್ ಗೆಸ್ ಮಾಡು ವಿತೌಟ್ ಟಚಿಂಗ್ ಇಟ್, ಆಯ್ತಾ? ಜಸ್ಟ್ ಗೆಸ್ ಇಟ್. ನೆಕ್ಸ್ಟ್ ಟೈಮ್ ಸೆಕೆಂಡ್ ಚಾನ್ಸು, ಥರ್ಡ್ ಚಾನ್ಸು ನಿನ್ನ ಕೈಗೆ ಕೊಟ್ಟು ಏನಂತಾರೆ ಗೆಸ್ ಮಾಡುವಂತೆ. ಬೇಗ. ಪರ್ಫ್ಯೂಮ್ ಏನಾದರೂ ಇದೆಯಾ? ನಾನು ಪರ್ಫ್ಯೂಮ್ ಅಲ್ಲ. 1 ಚಾನ್ಸ್ ಆಯಿತು, ಇನ್ನು 2 ಚಾನ್ಸ್ ಇದೆ ಗೈಸ್. ಬೇಗ, ವಿಡಿಯೋ ಲಾಂಗ್ ಆಗ್ತೈತೆ. ಪರ್ಫ್ಯೂಮ್ ಏನಂತೆ? ರಾಂಗ್. ಥರ್ಡ್ ಅವ್ನು ಗೆಸ್ ಮಾಡಿದ್ರೆ ಬ್ರಾಸ್ಲೆಟ್ ಅಂತ. ಸಾರಿ, ಸೆಕೆಂಡು. ಏನೋ ಮಾತಾಡ್ತೀನಿ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪರ್ಫ್ಯೂಮು ಕೊಡೋ ಚೀಪಲ್ಲ, ಅದರಲ್ಲೂ ಕಾಸ್ಟ್ಲಿ ಇರುತ್ತೆ. ಅಯ್ಯೋ ಅವ್ರಿಗೆ ಬಿಡ್ರೆ ನಾಳೆ ತಿಂತ ಕೊಡ್ಬೇಕು ಕೇಕ್ನ. ಲಾಸ್ಟ್ ಚಾನ್ಸ್. ಅದು ನೀನು ಕರೆಕ್ಟಾಗಿ ಹೇಳಿದ್ರೆ ನೀನು ಕೊಡೋದೇ ಇಲ್ಲ ಗಿಫ್ಟು. ಇವ್ಳಿಗೇನು ಯೂಸ್ ಆಗಲ್ಲ ಅಷ್ಟು. ಸುಮ್ಮನೆ ಹಂಗೆ ಗೈಸ್, ಅವ್ನು ಕನ್ಫ್ಯೂಸ್ ಮಾಡ್ತಾರೆ. 4 3 2 ಓಪನ್ ಮಾಡಾಯ್ತು. ಪ್ಯಾಕಿಂಗ್ ಅರ್ಜೆಂಟಲ್ಲಿ ಮಾಡಿದ್ವಿ. ಡೋಂಟ್ ಬಿಕಮ್ ಬೇಜಾರ್. ಹಾಂ, ಇದಾಕು. ಇವಾಗ ಗೆಸ್ ಮಾಡು. ಬಾಕ್ಸ್ ನೋಡ್ಬಿಡೋದು ಗೆಸ್ ಮಾಡು. ಅಷ್ಟೇ, ಓಪನ್ ಮಾಡ್ಬೇಡ, ಅಷ್ಟೇ ಗೆಸ್ ಮಾಡು. ಅಮೆಝಾನ್ ಅಂತ ಗೆಸ್ ಮಾಡು. ಏನು ಓದ್ಬೇಡ, ಹಂಗೆ ಗೆಸ್ ಮಾಡು. ಏನಿರ್ಬೋದು? ಇಷ್ಟೊಂದು ಟ್ಯೂಬ್ಲೈಟ್ ಅಂತ ಗೊತ್ತಿರಲಿಲ್ಲ ಶಶಿ. ಅವೆಲ್ಲ ನಿಂಗೆ ಯಾಕೆ? ಅಲ್ಲಿ ಖಾಲಿ ಬಾಕ್ಸ್ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದ. ಓಪನ್ ಮಾಡು. ಚೆನ್ನಾಗೈತಾ? ಚೆನ್ನಾಗೈತಾ? ಹೆಂಗಿದೆ? ಸ್ವಲ್ಪ ರಿವ್ಯೂ ಕೊಡು. ಹಿಂಗೆ ರಿಯಾಕ್ಷನ್ ಕೊಡ್ಬೇಕು ಅಂತ ಗೈಸ್. ವಾವ್, ಸೋ ಪ್ರಿಟಿ.
ಹೋಗಿ ಸ್ವಲ್ಪ ಹಿಂದೆ ಶಶಿ ಬ್ರ್ಯಾಂಡ್ ಹೆಸರೇನಮ್ಮ? ನೈಸ್. ಅದೇ ನಿಮ್ಮ ನಾಯ್ಸಿಂದ ಸ್ವಲ್ಪ ಪ್ರೊಟೆಕ್ಷನ್ ನೀನ್ ಜಾಸ್ತಿ ಸಿಗುತ್ತೆ ನಾಯ್ಸ್ ಮಾಡ್ತೀಯ ಅದಕ್ಕೆ ಅದು ನನಗೆ ನೀ ಕನೆಕ್ಟ್ ಮಾಡ್ಕೊಂಡು ಕಿವಿ ಹಾಕೊಂಡು ಕೇಳಿಸ್ಕೊ. ಹೆಂಗಿದೆ ಗಿಫ್ಟ್ ಏನನ್ಸ್ತು ಸ್ವಲ್ಪ ಮಾತಾಡು ಶಶಿ. ಸಕ್ಕತ್ತಾಗಿ ಕಾಣ್ತಿದೆ ಆಕ್ಚುಲಿ. ಬಿಸಿಲು ಬೆಳಕು ಬೀಳ್ತಿರೋದಕ್ಕೂ ಹ್ಞೂ ಬೇಗ ಮಾತಾಡು. ಇಯರ್ ಕೊಡ್ಸ್ ಇರೋದು ಇಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಏನು ಸ್ವಲ್ಪ ಜೋರಾಗಿ ಮಾತಾಡು ಕೇಳ್ಸ. ಅನ್ಎಕ್ಸ್ಪೆಕ್ಟೆಡ್ ಇದು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ಹಾಂ ಗಿಫ್ಟ್ ಕೊಡ್ತೀವಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತಾನೇ. ನಂಗೆ ಗೊತ್ತಿತ್ತು, ನಾನು ಅದೇ ಹೇಳ್ದೆ ವ್ಲಾಗಲ್ಲಿ ನೀವು ಅಲ್ಲಿ ಕೆಳಗೆ ಹೋದಾಗ. ನಾನು ಅದಕ್ಕೆ ನಿನ್ನ ಕಳಿಸಿದ್ದು ಕೆಳಗೆ ಹೋಗೋಕ್ಕೆ, ಮಾತಾಡ್ಬೇಕು ವ್ಲಾಗಲ್ಲಿ ಅಂತ. ಇವಾಗಲಾದ್ರೂ ಮುರಿದಾಕ್ಲ ಶಶಿ ನೀನು ಏರ್ಪಾಡ್ಸ್, ನಾಳೆ ಏರ್ಪಾಡ್ಸ್. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡದೇ ಇದ್ರೇನೆ ಜಾಸ್ತಿ ಖುಷಿ ಆಗುತ್ತೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಚೆಕ್ ಮಾಡಿ ಇವಾಗಿನೂ ಹೇಳ್ದೆ ಇಯರ್ಪಾಡ್ಸ್ ಬೀಳ್ಸ್ಕೊಂಡು ಹಾಳು ಮಾಡ್ಕೋಬೇಡ ಅಂತ. ಕೊಡ್ಸಿದ್ನ ಇವಾಗಿನೂ ಕೊಟ್ಟಿದ್ನ ಆಲ್ರೆಡಿ ತೆಗೆದ್ಬಿಟ್ಟು ಬೀಳ್ಸ್ಬಿಟ್ಟ ಫಸ್ಟ್ ಡೇನೆ. ಒಳ್ಳೇದು, ನೋಡ್ತೀವಿ ಎಷ್ಟು ದಿನ ಇಟ್ಕೊಂತೀಯ ಅಂತ. ಇಲ್ಲಿ ಮಾತಾಡ್ಕೊಂಡಿದ್ರೆ ಮಾತಾಡ್ಕೊಂಡೇ ಇರ್ತೀವಿ ನಾವು. ಹೋಗೋಣ गाइस, देखो ना गाइस, देखो ना गाइस. कुछ नहीं, ಹೋಗ್ತಾ ಇದ್ದೀವಿ ಗೈಸ್ ಇವಾಗ ಮನೆಗೆ. ಎಲ್ಲ ನಾವು ಇಷ್ಟು ಬೇಗ ಹೋಗ್ತಾ ಇದೀವಲ್ವ ಸಿಟಿ. ನಮ್ಮ ಮನೇಲಿ 6:30 ಅಂತ ಹೇಳ್ಬಿಟ್ಟು ಬಂದಿದೆ. ಮತ್ತೆ ಕರೆಕ್ಟ್ ಟೈಮ್ ಹೋಯ್ತೆ ಬಿಡು. ಓ ನೀನು ಇನ್ನೂ ಕೊರಗುಂಟೆ ಪಾಳ್ಯಲ್ಲಿ ಇಳಿದು ನಾನು ಅಲ್ಲಿಂದ ಇಲ್ಲಿ ಬರೋಷ್ಟಿಗೆ 1 ಗಂಟೆ 1 ಅವರ್ ಆಯಿತು. ಮಳೆ ಬರ್ತಾ ಇತ್ತಾ ನೀನು ಬರುವಾಗ? ಓಕೆ, once again happy birthday Shashi. Okay guys, see you Wednesday with amazing vlog, jolly vlog. Ciao, bye bye. ಎಲ್ರಿಗೂ vlog ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ನಮ್ಮ